ಜಾತ್ರೆಗೆ ಬಂದಿರುವ ಎಲ್ಲ ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಹೋಗ್ಬೇಕು 10 ರೂಪಾಯಿ ಅದೇ ಬೋಟಿ 10 ರೂಪಾಯಿ ಬನ್ನಿ ಜನರೇ ಬನ್ನಿ ಹೋಗ್ಬೇಕು ಆ ತರ ನೀನು ಅವಕಾಶ ಬಿಡ್ಬಿಡ್ರಿ. ಎಲ್ಲ ಖಾಲಿ ಅಕ್ಕ ಸ್ಮೆಲ್ಲಿಚ್ಚಿಡಿ ಇಡಿ ಎಂದು ಇಡಿ ನಾವು ಹಿಂಗ ಭಕ್ತಾದಿಗಳು ಏನಂದ್ರೆ ಚಿನ್ನಪ್ಪ ಸ್ವಾಮಿ ಜಾತ್ರೆ जाले जाले ತಮ್ಮ ಹೆಸರು? ಸರ್ ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ
ನಾವು ಚಿನ್ನಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಸುಮಾರು 3 ತಲೆಮಾರುಗಳಿಂದ ನಡ್ಕೊಂಡ್ ಬರ್ತಾ ಇದ್ದೀವಿ. ನಮ್ಮ ತಾತ ಅವರು ಮಾಗಡಿ ಸಂಜೀವಪ್ಪನವರು ಅಂತೇಳಿ ಅವ್ರ ಕಾಲದಿಂದನೂ ನಾವು ಚಿನ್ನಪ್ಪ ಸ್ವಾಮಿ ಅವ್ರನ್ನ ನಂಬ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ ವರ್ಷ ಕಳೆಕಾಯಿ ಪರಿಸೆ ನಡೆಯುತ್ತೆ, ತುಂಬಾ ವಿಜೃಂಭಣೆಯಾಗಿ ನಡೆಯುತ್ತೆ. ಇಲ್ಲಿ ನಾವು ಪ್ರತಿ ವರ್ಷ ವಿಶೇಷವಾಗಿ ಒಂದು ಹಾರವನ್ನ ತಯಾರಿಸ್ಕೊಂಡ್ ಬಂದು ಇಲ್ಲಿ ಸ್ವಾಮಿಗೆ ಅರ್ಪಿಸಿ ನಮ್ಮ ಶಕ್ತಿಯಾನುಸಾರ ಸೇವೆಯನ್ನ ಮಾಡ್ತಾ ಇದ್ದೀವಿ ಅಷ್ಟೇ. ಚಿನ್ನಪ್ಪ ಸ್ವಾಮಿ ಜಾತ್ರೆಯು ಒಂದು ವಿಶೇಷತೆ ಇದೆ. ಇಲ್ಲಿ ಸಂಜೆ ಒಂದು 4 ಗಂಟೆ ಮೇಲೆ ಆನೇಕಲ್ ನಗರದಲ್ಲಿ ಮತ್ತು ಸುತ್ತಮುತ್ತಲಿನ ಹಳ್ಳಿಯ ಜನರು ಇಲ್ಲಿ ಬಂದು ಸ್ವಾಮಿಗೆ ವಿಶೇಷ ಪೂಜೆಯನ್ನು ಅರ್ಪಿಸುತ್ತಾರೆ. ಇಲ್ಲಿ ಚಿನ್ನಪ್ಪ ಸ್ವಾಮಿ ಅಂದ್ರೆ ಒಂದು ಪವಾಡ ಪುರುಷರು. ಅವರು ನಮ್ಮ ತಾತ ಅಜ್ಜಿಯವರು ಹೇಳ್ತಾ ಇದ್ರು, ಅವರು ಒಂದು ಸಾರಿ ರಾತ್ರಿ ಹೊತ್ತು ಮಲಗಬೇಕು ಅಂದ್ರೆ ಅವ್ರಿಗೆ ಕೈ ಕಾಲು ತಲೆ ಒಂದೊಂದು ಕಡೆ ಇರ್ತಾ ಇತ್ತು ಅವ್ರಿಗೆ. ಆ ಸ್ವಾಮಿಗಳು ಪವಾಡ ಪುರುಷ. ಯಾವುದೇ ಒಂದು ಕಲ್ಲಾಗ್ಲಿ ಆ ಕಲ್ಲಿಗೆ ಏನಾದ್ರೂ ಒಂದು ಪ್ರಸಾದ ಅಂತ ಕೊಟ್ರೆ ಅದು ಕಣ್ಸಕ್ರೆ ಆಗ್ತಾ ಇತ್ತು ಅಂತ ಮಹಾಪುರುಷರು ಅವರು. ಅಂದ್ರೆ ಚಿನ್ನಪ್ಪ ಸ್ವಾಮಿಗಳು ಒಂದು ಅವಧೂತರು. ಚಿನ್ನಪ್ಪ ಸ್ವಾಮಿ, ಪಿಳ್ಳಪ್ಪ ಸ್ವಾಮಿಗಳು ಈ ನಮ್ಮ ಆನೇಕಲ್ ನಗರದಲ್ಲಿ ತಾಲೂಕೊಳಗೆ ಒಂದು 4-5 ಸ್ವಾಮೀಜಿಗಳಿದ್ರು. ಅವರೆಲ್ಲ ಒಂದು ಅವಧೂತರು. ಅವ್ರು ಹೇಳ್ದಂಗೆ ಕೆಲಸಗಳಾಗ್ತಾ ಇತ್ತು. ಇವಾಗಲೂ ಅಷ್ಟೇ ಇಲ್ಲಿ ಬಂದು ಸ್ವಾಮಿಗೆ ನೆನೆಸ್ಕೊಂಡು ಏನೇ ಒಂದು ಕೆಲಸ ಕಾರ್ಯಗಳನ್ನು ಹಮ್ಮಿಕೊಂಡಿದ್ರು ಚಿನ್ನಪ್ಪ ಸ್ವಾಮಿಗಳು ಅವ್ರಿಗೆ ಆಶೀರ್ವಾದ ಮಾಡ್ತಾ ಇರ್ತಾರೆ ಅಂತ ಧನ್ಯವಾದಗಳು. ಮತ್ತೆ ಇಲ್ಲಿ ಅನ್ನದಾನ, ಪ್ರತಿ ವರ್ಷನೂ ಅನ್ನದಾನ ಸ್ವಾಮಿಗೆ ಇಲ್ಲಿ ನಡೆಯುತ್ತೆ. ಇದೊಂದು ವಿಶೇಷ ಕಾರ್ಯಕ್ರಮ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ ರಾತ್ರಿ 8-9 ಗಂಟೆವರೆಗೂ ಇಲ್ಲಿ ಅನ್ನದಾನ ಕಾರ್ಯಕ್ರಮ ಏರ್ಪಡಿಸಿದ್ದೀವಿ. ಎಲ್ಲ ಭಕ್ತ ಮಹಾಶಯರು ಎಲ್ಲರೂ ಬಂದು ಸ್ವಾಮಿಯ ಸೇವೆಯನ್ನ ಅನುಗ್ರಹಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ. ನಮ್ಮ ಹೆಸರು ನಾಗಭೂಷಣ್ ರಾವ್, ನಾಗಭೂಷಣ್ ರಾವ್. ನೀವು ಏನಾಗಿದ್ದೀರಾ? ನಾವು ಇಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀವಿ. ಈ ಒಂದು ಜಾತ್ರೆ ವಿಶೇಷತೆ ಬಗ್ಗೆ ಮಾತಾಡಿ. ವಿಶೇಷ ಬಗ್ಗೆ ಅಂದರೆ ಇದು ಪುರಾತನದಿಂದ ನಡೀತಾ ಇದೆ. ಸುಮಾರು ನಾವು ತಿಳಿದ ಹಾಗೆ ಚಿಕ್ಕ ಮಕ್ಕಳಿಂದನೂ ಸುಮಾರು ಒಂದು 500 ವರ್ಷಗಳಿಂದ ಇದು ಇತಿಹಾಸ ಇದೆ. ಇಲ್ಲಿ ಚಿನ್ನಪ್ಪ ಸ್ವಾಮಿ ಅನ್ನೋರು ಒಬ್ಬರು ಯೋಗ ಪುರುಷರವರು. ಅವರು ದೈವ ಸಂಭೂತಿಗಳವರು. ಅವರು ಪೌರ್ಣಮಿ ಅಮಾವಾಸ್ಯೆಗಳಲ್ಲಿ ಅವ್ರ ವೃಂದ ಮತ್ತು ಮುಂಡುಗಳನ್ನು ಬೇರೆ ಆಗ್ತಾ ಇತ್ತು. ಅದು ನೋಡೋರು ಹೇಳ್ತಾ ಇದ್ದಾರೆ. ಅಂಥ ವ್ಯಕ್ತಿಗಳವರು. ಅವರು ಹೆಸರು ಚಿನ್ನಪ್ಪ ಸ್ವಾಮಿಗಳಂತ. ಅವರ ದೈವಾಧೀನರಾದಾಗ ಅವರ ಸಂಬಂಧಿಕರು, ಬೇವಿನ ಮರದ ವಂಶಸ್ಥರು ಅದನ್ನು ಇಲ್ಲಿ ಅವರ ಜೀವ ಸಮಾಧಿ ಮಾಡಿದ್ದಾರೆ. ಜೀವ ಸಮಾಧಿ ಅಂದರೆ ಸಮಾಧಿ ಮಾಡಿ ಲಿಂಗ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಆವಾಗ ಅಲ್ಲಿಂದ ಆಚೆ ಇವರು ಕಳ್ಳಕಾಯಿ ಪರಸೆ ಅಂದ್ಬಿಟ್ಟು ಬಹಳ ವಿಶೇಷವಾಗಿ ಇಲ್ಲಿ ಮೊದಲು ಆಗ ನಮ್ಮ ಊರಿನ ಭಾಗದ ಜನಗಳು ಏನು ಮಾಡ್ತಾ ಇದ್ರು, ನಾಗರಿಕರು ಹಳ್ಳಿಗೆ ಹೋಗಿ ದವಸ ಧಾನ್ಯಗಳ ಸಂಗ್ರಹಣೆ ಮಾಡಿ ಇಲ್ಲಿ ಜಾತ್ರೆ ದಿವಸ ಅನ್ನ ಸಂತರ್ಪಣೆ ಮಾಡ್ತಾ ಇದ್ರು. ಬಹಳ ವಿಶೇಷವಾಗಿ ಅನ್ನ ಸಂತರ್ಪಣೆ ಮಾಡ್ತಾ ಇದ್ರು. ಬಹಳ ವಿಶೇಷ ನಡೀತಾ ಇದ್ರು. ಅದೇ ರೀತಿಯಾಗಿ ಈಗ ಮುಂದಿನಿಂದನೂ ಈ ಪೀಳಿಗೆಯಲ್ಲಿನ ಸಹ ಇದೇ ರೀತಿಯಾಗಿ ಮುಂದುವರಿಸ್ಕೊಂಡು ಬರ್ತಾನೆ ಇದೆ. ಇದು ಚಿನ್ನಪ್ಪ ಸ್ವಾಮಿ ದೇವಾಲಯದ ಒಂದು ವಿಶೇಷ ಇವತ್ತು. ವಿಶೇಷ ಏನಪ್ಪಾ ಅಂದ್ರೆ ಆ ಭಗವಂತ ಯಾರು ಮನಸ್ಸಲ್ಲಿ ಕೇಳಿದರೆ ಅವರ ತಥಾಸ್ತು ಇದನ್ನ ಕಷ್ಟಗಳನ್ನ ಪರಿಹಾರ ಮಾಡಿಕೊಡ್ತಾನೆ. ಕಷ್ಟವಾಗಿ ಮುಖ್ಯವಾಗಿ ಅದೊಂದು ಅವ್ರು ಬೇಡಿದ್ದನ್ನ ಇಲ್ಲ ಅನ್ನೋದಿಲ್ಲ, ತಥಾಸ್ತು ಅಂತಾನೆ. ಅದರಿಂದ ಬಹಳ ಜನ ಬರ್ತಾ ಇದ್ದಾರೆ ಭಕ್ತಾದಿಗಳು. ಇದಕ್ಕೆ ಒಬ್ಬರಲ್ಲ, ತುಂಬಾ ಸುತ್ತಮುತ್ತ ಊರಿಗರು, ನಾಗರಿಕರು, ಗ್ರಾಮಸ್ಥರೆಲ್ಲ ಬಂದು ತಮ್ಮ ಅರಿಕೆಗಳನ್ನು ಮಾಡಿಕೊಂಡು ಭಗವಂತನಿಗೆ ಕಳ್ಳಕಾಯಿ ಎರಚಿ ಅದನ್ನು ಸಂತೋಷ ಪಡ್ಕೊಂಡು ಭಗವಂತನ ಕೃಪೆಯಿಂದ ಆಶೀರ್ವಾದ ಪಡ್ಕೊಂಡು ಮಂಗಳಾಡಿ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಊಟ ಮಾಡ್ಕೊಂಡು ಪ್ರಸಾದ ತಗೊಂಡು ಹೋಗ್ತಾ ಇದ್ದಾರೆ ಸರ್. ಓಕೆ, ಧನ್ಯವಾದಗಳು. ನಮ್ಮ ವಿಎಲ್ಎಸ್ ಟಿವಿ ಚಾನಲ್ ಬಂದು ಮಾತಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅವರೆಲ್ಲ ಮಾತಾಡೋಣ. ವಿಡಿಯೋ ಮಾಡ್ತಾ ಇದ್ದೀರಾ?
बालादिनं याः दर्शनावलयस्य विजयश्रीनं याः दर्शनावलयस्य